ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನಾನು ಮಾರ್ನಿಂಗ್ ಬೇಗ ಎದ್ದಿರಲಿಲ್ಲ. ಆಲ್ಮೋಸ್ಟ್ 7:30 ಆಗಿತ್ತು ಎದ್ದಾಗ. ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಜೀರಾ ವಾಟರ್ನ ಗ್ಯಾಸ್ ಮೇಲೆ ಕುದಿಯೋಕೆ ಇಟ್ಬಿಟ್ಟು ಬಂದಿದ್ದೀನಿ. ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಬಾಗಿಲಿಗೆ ಬೀಳ್ತಾ ಇದೆ ಬಿಸಿಲು. ನಾನು ಫಸ್ಟ್ ಡೈಲಿ ರಂಗೋಲಿ ಹಾಕೋವಾಗ ಬಿಸಿಲು ಬೀಳೋಷ್ಟರಲ್ಲಿ ನಾನು ಬಾಗಿಲು ಮುಂದೆ ತೊಳೆದಿರೋದೇ ಆರೋಗ್ಬಿಡ್ತಾಯಿತ್ತು. ಅಷ್ಟು ಬೇಗ ಹಾಕ್ಬಿಡ್ತಿದ್ದೆ. ಇವತ್ತು ತುಂಬ ಲೇಟ್ ಆಗಿದೆ. ಬಿಸಿಲು ಒಳಗಡೆ ಬೀಳ್ತಾ ಇದೆ, ಆವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ಎಷ್ಟಾದ್ರೂ ಎದ್ದೇಳಿ ಫಸ್ಟು ರಂಗೋಲಿ ಹಾಕ್ಬಿಡ್ತೀನಿ. ಅದೊಂಥರ ನೆಮ್ಮದಿ, ನನಗೆ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ. ಏನಾದರೂ ಇರಲಿ, ಕಷ್ಟ ಇರಲಿ, ಸುಖ ಇರಲಿ, ಹುಷಾರಿರಲಿ, ಹುಷಾರಿಲ್ಲದೆ ಇರಲಿ, ಫಸ್ಟು ರಂಗೋಲಿ ಮಾತ್ರ ಹಾಕ್ತೀನಿ ಬಾಗಿಲಿಗೆ. ಮೇ ಬಿ ಇದು ನಮ್ಮ ಮಮ್ಮಿಯಿಂದ ಬಂದಿದೆ ಅನಿಸುತ್ತೆ. ನಮ್ಮ ಮಮ್ಮಿಗೂ ಅಷ್ಟೇ, ಈಗಾದರೂ ಇರಲಿ ಫಸ್ಟು ರಂಗೋಲಿ ಹಾಕ್ಬಿಟ್ಟಿರ್ತಾರೆ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ರಂಗೋಲಿ ಹಾಕ್ಬಿಡ್ತೀನಿ. ಬಟ್ ಇವತ್ತು ಲೇಟ್ ಆಗಿದೆ ನೋಡಿ. ಬಿಸಿಲು ಎಷ್ಟು ಚೆನ್ನಾಗಿ ಬಾಗಿಲು ಬೀಳ್ತಿದೆ. ಈ ಥರ ಮನೆ ಒಳಗಡೆ ಬಿಸಿಲು ಬೀಳಬೇಕು ಮಾರ್ನಿಂಗ್ ಟೈಮು, ಒಳ್ಳೆಯದು. ಇಲ್ಲಿ ಜೀರಾ ವಾಟರ್ ರೆಡಿ ಇತ್ತು, ಕುಡಿದೆ. ಜೀರಾ ವಾಟರ್ ಕುಡಿದ್ಮೇಲೆ ನನ್ನ ಮುದ್ದುಮ್ಮ ನೋಡಿ ನನಗೆ ಆಯಿಲ್ ಇಡ್ತೀನಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಇಡ್ತಾ ಇದ್ದಾರೆ. ಸೋ ಬ್ಲೆಸ್ಡಪ್ಪ ನನ್ನ ಮುದ್ದುಮ್ಮ. ನನಗೆ ಆ್ಯಕ್ಚುಲಿ ಬಾಯ್ ಬೇಬೀಸ್ ಅಂದರೆ ತುಂಬ ಇಷ್ಟ ಇತ್ತು. ನನ್ನ ಮಗಳು ಹುಟ್ಟಿದ್ಮೇಲೆ ಬಾಯ್ ಬೇಬೀಸೇ ಇಷ್ಟ ಆಗೋಲ್ಲ, ಹೆಣ್ಮಕ್ಳು ಅಂದ್ರೇ ತುಂಬ ಇಷ್ಟ. ಹೆಣ್ಮಕ್ಳೇ ಅನಿಸುತ್ತೆ ಈ ಥರ ಎಲ್ಲ ತಾಯಿಗೆ ಮಾಡೋದು. ನನ್ನ ಕಂದ ಇವಾಗಲೇ ಮಾಡ್ತಾಯಿದ್ದೆ. ನಾನು ನನ್ನ ಮಗಳಿಗೆ ಆಯಿಲ್ ಇಡಬೇಕಮ್ಮ ಅಂತ ಹೇಳಿ ಆಯಿಲ್ ಇಟ್ಟೆ. ಅವರು ನನಗೆ ಆಯಿಲ್ ಇಡ್ತಾ ಇದ್ದಾರೆ. ಅದರಲ್ಲಿ ಏನೇನೆ ನನ್ನ ಹಸ್ಬೆಂಡ್ ಸ್ವಲ್ಪ ಅಪೋಲೋ ಫಾರ್ಮಸಿಯಲ್ಲಿ ನನ್ನ ಮುದ್ದುಮ್ಮಗೆ ಐಟಮ್ಸ್ ತಂದಿದ್ರು. ಓಪನ್ ಮಾಡಿರಲಿಲ್ಲ. ಓಪನ್ ಮಾಡೋಣ ಏನೇನು ತಂದಿದ್ದಾರೆ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀವಿ. ಹೇಳಿದ್ದೆ ಅವ್ರಿಗೆ ಇಂತಿಂಥದ್ದು ಬೇಕು ಅಂತ. ಅದರಲ್ಲಿ ಚೆಕ್ ಮಾಡ್ತಿದ್ದೆ ನಾನು ಯಾವ್ದು ತಂದಿದ್ದಾರೆ ಯಾವುದಿಲ್ಲ ಅಂತ ಹೇಳಿ. ಮಮ್ಮ ಬಾಡಿ ವಾಶ್ ಒಂದು, ಡಾಬರ್ ರೆಡ್ ಪೇಸ್ಟ್ ಒಂದು. ನನ್ನ ಮುದ್ದುಮ್ಮಗೆ ಲೋಷನ್ ಖಾಲಿ ಆಗಿತ್ತು. ಲೋಷನ್ನು, ಸೋಪು ಎಲ್ಲ ತರಿಸಿದ್ವಿ. ನನ್ನ ಕಂದ ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾರೆ. ಅವ್ರಿಗೇನು ಗೊತ್ತಾಗುತ್ತೋ ಗೊತ್ತಾಗಲ್ವೋ ನನಗೆ ಗೊತ್ತಾಗಲ್ಲ, ಆದರೂ ಎಲ್ಲ ಎಕ್ಸೈಟ್ಮೆಂಟ್ ಆಗ್ತಾರೆ ನೋಡಿದ ತಕ್ಷಣ. ಅಮ್ಮ ಇದು ನಿಂದುಮ್ಮ ಬಾಡಿ ಲೋಷನ್ನು ಅಂತ ಹೇಳಿದ ತಕ್ಷಣ ತುಂಬ ಖುಷಿಪಟ್ಟರು. ಅವ್ರ ಅಪ್ಪಾಜಿಗೆಲ್ಲ ಹೋಗಿ ಥ್ಯಾಂಕ್ ಯು ಅಪ್ಪಾಜಿ ಅಂತೆಲ್ಲ ಹೇಳ್ತಾಯಿದ್ರು. ತುಂಬ ಖುಷಿಯಾಗುತ್ತೆ. ಇಷ್ಟು ಚಿಕ್ಕ ಏಜ್ 1.5 ಇಯರು ಇಷ್ಟೆಲ್ಲ ಎಕ್ಸೈಟ್ಮೆಂಟ್ ತೋರಿಸೋದು, ಖುಷಿ ಪಡೋದು. ನಿಂದು ಕಂದ ಅಂದಿದ ತಕ್ಷಣ ಇನ್ನೂ ಹ್ಯಾಪಿನೆಸ್ನ ತೋರಿಸ್ಕೊಡೋದೆಲ್ಲ. 4 ಐಟಮ್ಗೆ ಅಪೋಲೋ ಫಾರ್ಮಸಿಯಲ್ಲಿ ಬಿಲ್ ನೋಡಿ ಎಷ್ಟಾಗಿದೆ, 3846 ಆಗಿದೆ. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಈ ಥರ ಮಾಡ್ಕೊಂಡಿದ್ದೆ ನಾನು ಅರ್ಲಿ ಮಾರ್ನಿಂಗ್. ನಾನು ಒಬ್ಬಳಿಗೇನೆ. ಹಸ್ಬೆಂಡ್ಗೆ ಇಲ್ಲಿ ಲೆಮನ್ ರೈಸ್ ಮಾಡ್ಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅವರು ಆಫೀಸ್ಗೆ ಹೋಗೋಷ್ಟರಲ್ಲಿ ಇವತ್ತು 9:30 to 10 o'clock ಆಗಿಬಿಟ್ಟಿತ್ತು. ನನ್ನ ಕಂದ ಎದ್ದಿದ್ದು ಸಹ 9:45, 10 o'clock ಆಗಿತ್ತು. ಅವ್ರ ಕೈಯಲ್ಲಿ ಸ್ವಲ್ಪ ತುಳಸಿ ಗಿಡಕ್ಕೆ ನೀರೆಲ್ಲ ಹಾಕಿಸ್ದೆ. ಹಸ್ಬೆಂಡ್ ಎಲ್ಲ ಆಫೀಸ್ಗೆ ಹೋದ್ಮೇಲೆ ಸ್ವಲ್ಪ ಕಸ ಗುಡಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 1 hour 1.5 hour ಆದಮೇಲೆ ಕಸ ಗುಡಿಸ್ತಾ ಇದ್ದೀನಿ. ಅವ್ರು ಆಫೀಸ್ಗೆ ಹೋದ್ಮೇಲೆ ತಕ್ಷಣ ಕಸ ಗುಡಿಸೋದು ಬೇಡ ಅಂತೇಳಿ. ಇವತ್ತು ಲೇಟಾಗಿ ಎದ್ದಿದ್ದೆ ಅಲ್ವಾ, ಸೊ ಮಾರ್ನಿಂಗ್ ಎದ್ದಾಗ ಕಸ ಗುಡಿಸಿರಲಿಲ್ಲ. ಅದಕ್ಕೆ ಸೋಫಾ ಎಲ್ಲ ಸರಿಸಿ ಗುಡಿಸ್ತಾಯಿದ್ದೆ. ಸೋಫಾಯಿಂದ ನನ್ನ ಕಂದ ಏನಂದರೆ ಅದನ್ನು ತೊಗೊಂಡೋಗಿ ಹಾಕಿರುತ್ತೆ. 15 days ಒಂದ್ಸಲ ಹಿಂಗೆ ಸೋಫಾನೆಲ್ಲ ಸರಿಸ್ಬಿಟ್ಟು ಕಸ ಗುಡಿಸ್ಕೊತೀನಿ ನಾನು. ಇವತ್ತು ಅದರಿಂದ ಪೆನ್ನು, ಕಾಯಿನ್ಸು, ಚಿಕ್ಕ ಬಾಲು, ಪಿನ್ಸು ಏನೇನೋ ಹಾಕಿದ್ರು, ಎಲ್ಲ ಸಿಕ್ತು. ಒಂದು ನಮ್ಮದೇನೋ ಒಂದು ಪ್ರಾಡಕ್ಟ್ ಮಿಸ್ ಆಗಿತ್ತು, ಅದನ್ನು ತೊಗೊಂಡೋಗಿ ಸಹ ಸೋಫಾ ಹಿಂದೆ ಹಾಕ್ಬಿಟ್ಟಿದ್ದಾರೆ. ನನಗೆ ಗೊತ್ತೇ ಇಲ್ಲ. ಇವತ್ತು ಸೋಫಾ ಸರಿಸಿದಾಗ ಸಿಕ್ತು. ಆ್ಯಂಡ್ ಇಲ್ಲಿ ನಾನು ನೀಟಾಗಿ ಮನೆಯೆಲ್ಲ ಕಸ ಗುಡಿಸ್ಕೊಂಡೆ. ಹಸ್ಬೆಂಡ್ ಹೋಗಿದ ತಕ್ಷಣ ಗುಡಿಸ್ಬಾರ್ದು ಅಂತೇಳಿ ಅವ್ರು ಹೋಗಿ 1.5 hour 2 hours ಆದಮೇಲೆ ಗುಡಿಸ್ಕೊಂಡ್ವಿ. ನಾನು ನನ್ನ ಮಗಳು ಟಿಫನ್ ಎಲ್ಲ ಮಾಡಿ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಚಿಲ್ ಮಾಡಿದ ಮೇಲೆ ಮನೆ ಕಸ ಗುಡಿಸ್ತಾಯಿದ್ದೀನಿ. ಇಲ್ಲಿ ಸೋಫಾ ಕವರ್ಸ್ನೆಲ್ಲ ನೀಟಾಗಿ ವಾಶ್ ಮಾಡೋಕ್ಕೆ ಹಾಕಿದ್ದೆ. ಅದಕ್ಕೆ ಇದನ್ನು ಮತ್ತೆ ರಿಟನ್ನು ಸೋಫಾ ಕವರ್ಸ್ನ ಹಾಕ್ತಾಯಿದ್ದೀನಿ. ನಾನು ನೋಡಿ ಕೆಳಗಡೆ ಹಾಕೋದನ್ನು ಮೇಲೆ ಹಾಕ್ತಾಯಿದ್ದೀನಿ, ಮತ್ತು ರಿಟನ್ನು ಕೆಳಗಡೆ ಹಾಕ್ತೀನಿ. ನನ್ನ ಕಂದ ನೋಡಿ ಟೇಬಲ್ನ ಸರಗಿಸೋದು, ಹಿಂದೆ ಹೋಗೋದು, ನನ್ನ ಸರಗಿಸೋದು, ಹಿಂದೆ ಹೋಗೋದು ಮಾಡ್ತಾಯಿದ್ದೆ. ನನಗೆ ಡಿಸ್ಟರ್ಬ್ ಮಾಡೋದು ಸುಮ್ಮನೆ ಬಂದು ಈ ಥರ. ನಾನು ಮತ್ತೆ ನೋಡಿದ ತಕ್ಷಣ ಹಿಂದೆ ಇಳ್ಕೊತಾರೆ ನೋಡಿ. ಮತ್ತೆ ಅದಕ್ಕೆ ನಾನು ಸೈಡ್ ಎತ್ತಿಟ್ಬಿಟ್ಟೆ. ಆಮೇಲೆ ನನ್ನ ಮುದ್ದುಮ್ಮ ನೀವೇನಾದರೂ ಹೇಳಿ, ನಾನು ಏನೇ ಕೆಲಸ ಮಾಡ್ತಾಯಿದ್ರು ಸಹ ಮಲ್ಕೊಂಡ್ಲಿ ಮಗು, ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಎಲ್ಲ ಸೀನ್ ಇಲ್ಲ ನನ್ನ ಮಗಳ ಹತ್ರ. ಅವ್ರನ್ನೂ ಜೊತೇಲಿ ಇಟ್ಕೊಂಡೇ ವರ್ಕ್ ಮಾಡ್ತಾ ಇರಬೇಕು. ಅವ್ರೇನಾದರೂ ಮಲ್ಕೊಂಡ್ರೆ ನಾನು ಸ್ವಲ್ಪ ಹೊತ್ತು ಕಣ್ಮುಂದೆ ಇರಲೇಬೇಕು. ನಾನು ಕೂತ್ಕೊಂಡಿದ್ರು ಇಲ್ಲಿ ಸಹ ಮಲ್ಕೊಂಡ್ರೂ ಪರವಾಗಿಲ್ಲ, ಅವ್ರ ಜೊತೇಲಿ ಇರಬೇಕು. ಸೊ ಮಲಗಲ್ಲ. ಅವಳು ಹುಟ್ಟಿದಾಗ್ಲಿಂದನೂ ಅಷ್ಟೇ. ಅವರು ಮಲಗಿ ನಾನು ಯಾವತ್ತೂ ಕೆಲಸ ಮಾಡಿಲ್ಲ. ಅವ್ರು ಮಲ್ಕೊಂಡಿರುವಾಗ ನಾನು ಪಕ್ಕದಲ್ಲೇ ಇರ್ತಿದ್ದೆ. ಫಸ್ಟ್ ಬೇಬಿ ಅಲ್ವಾ, ಏನು ಮಾಡ್ತಿದ್ದಾರೆ ಮಲಗೋಗ, ಏನಾದರೂ ಆಗ್ಬಿಡುತ್ತೆ ಈ ಥರ ಎಲ್ಲ ಭಯ ಇರುತ್ತಲ್ಲ. ಸ್ಟಾರ್ಟಪ್ಪು
ಚಿಕ್ಕ ಮಗು ಇದ್ದಾಗ ಹುಟ್ಟಿದಾಗ ಆ ಥರ ನನಗೆ ತುಂಬ ಭಯ ಇತ್ತು. ಮಗು ಮಲಗಿದೆಯಾ ಅಥವಾ ಏನೋ ತುಂಬ ಹೊತ್ತು ಮಲಗಿಬಿಟ್ರು ಭಯ, ಬೇಗ ಎದ್ಬಿಟ್ರು ಭಯ, ಈ ಥರ ಎಲ್ಲ ಇತ್ತು. ಸೊ ಆವತ್ತಿಂದ ಹಾಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನನ್ನ ಮುದ್ದು ಮಾಗೆ. ಅವ್ರು ಮಲಗಿದ್ರೆ ನಾನು ಇರಲೇಬೇಕು ಜೊತೆಲಿ, ಆ ಥರ. ನಾನು ಸೋಫಾ ಕವರ್ಸ್ ಎಲ್ಲ ಹಾಕಿ ಕಸ ಎಲ್ಲ ಗುಡಿಸಿದ್ಮೇಲೆ ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ದಿತ್ತು. 2 ಟೈಮ್ಸ್ ಬಟ್ಟೆ ವಾಶ್ ಮಾಡಿದ್ದು. ನಾನು ಮಡಚೇ ಇರಲಿಲ್ಲ, ರೂಮಲ್ಲಿ ತೊಗೊಂಡೋಗಿ ಇಟ್ಬಿಟ್ಟಿದ್ದೆ ಆ ಕಡೆ ರೂಮಲ್ಲಿ. ಈಗ ಎಲ್ಲ ನೀಟಾಗಿ ಮಡ್ಚಿಟ್ಬೇಡ ಅಂತ ಹೇಳಿ ಮಡ್ಚಿಡ್ತಾಯಿದ್ದೀನಿ. ನನ್ನ ಕಂದ ಫ್ರಾಕ್ ತೊಗೊಂಡು, ಮಮ್ಮಿ ಇದು ನಂದಲ್ವಾ, ಇದು ಅಪ್ಪಾಜಿ ತಂದಿದ್ದಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅವ್ರ ಅಪ್ಪಾಜಿ ತಂದಿದ್ದ ಡ್ರೆಸ್ಸಸ್ ಮಾತ್ರ ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರೆ. ನಾನೇನಾದರೂ ಕೊಡಿಸಿರೋದು ಒಂದು ಸ್ವಲ್ಪನೂ ನೆನಪಿರಲ್ಲ. ಅವ್ರ ಅಪ್ಪಾಜಿ ಏನೇ ಕೊಡಿಸ್ಲಿ ಅದನ್ನು ರಿಟರ್ನ್ ನನಗೆ ಹೇಳ್ತಾ ಇರ್ತಾರೆ. ಇಲ್ಲಿ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಮಡ್ಚಿಟ್ಕೊತಾ ಇದ್ದೀನಿ. ನಾನು ಡ್ರೆಸ್ಸಸ್ನ ನೋಡಿ ಇಲ್ಲಿ ಮಡ್ಚಿಟ್ಬಿಟ್ಟಿದ್ದೀನಿ. ನಾನು ಪ್ಯಾಂಟು, ಟಾಪು ಮತ್ತು ಕ್ಲೀನಾಗಿ ಮಡಿಸಿ ವೇಲಲ್ಲಿ ಅದನ್ನು ಫೋಲ್ಡ್ ಮಾಡಿರ್ತೀನಿ. ಸಡನ್ನಾಗಿ ವೇಲ್ ಒಂದು ಕಡೆ, ಪ್ಯಾಂಟ್ ಒಂದು ಕಡೆ, ಟಾಪ್ ಒಂದು ಕಡೆ, ಆ ಥರ ಆಗೋದಿಲ್ಲ. ಸೊ ಈ ಥರ ಯಾರಿಗಾದರೂ ಟಿಪ್ ಇದು, ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ. ನಾನೆಲ್ಲ ಡ್ರೆಸ್ಸಸ್ನೂ ಅದೇ ಥರ ಮಡ್ಚೋದು. ನಮ್ಮ ಮಾವ ಅವ್ರಿಗೆ ಟಿ ಶರ್ಟ್ಸು ಚಡ್ಡಿ ಎಲ್ಲ ಕೊಟ್ಟಿದ್ದೆ ಬಂದಾಗಲ್ವ, ಅದನ್ನು ನೋಡಿಬಿಟ್ಟು ಮಮ್ಮಿ ಇದು ತಾತದಲ್ವಾ ಅಂತ ನನ್ನ ಮಗಳು ನನಗೆ ಹೇಳ್ತಾ ಇದ್ದಾರೆ. ನಾನು ಬಟ್ಟೆ ಮಡಿಸ್ತಾ ಇದ್ದೆ, ಸಡನ್ನಾಗಿ ಹೊರಗಡೆ ಹೋದರು, ಏನಪ್ಪ ಸೌಂಡಿಲ್ಲ ಅಂತ ನೋಡಿದ್ರೆ ನೋಡಿ ಎಲ್ಲೋಗಿ ನಿಂತ್ಕೊಂಡಿದ್ದಾರೆ. ಸ್ಟೆಪ್ಸ್ ಮೇಲೆ ಹೋಗಿ ನಿಂತ್ಕೊಂಡು ಅಲ್ಲಿ ಮೇಕೆ ಎಲ್ಲ ಬರ್ತಾಯಿದೆ, ಮೇಕೆ ಮೇಯಿಸೋರೆಲ್ಲ ಬರ್ತಾರೆ ಆಂಟಿ, ಅವ್ರು ಮಾತಾಡ್ತಾ ಇರ್ತಾರೆ. ಅವಾಗವಾಗ ಬಂದು ಅವ್ರ ಹತ್ರ ಮಾತಾಡ್ತಾಯಿದ್ದಾರೆ. ಎಷ್ಟು ಮೇಲೆ ಹೋಗಿದ್ದಾರೆ ನೋಡಿ. ಅಲ್ಲ ಆಂಟಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿ, ಅವರು ಮಾತಾಡ್ತಾ ಇರ್ತಾರೆ. ಒಳಗಡೆ ಹೋಗಮ್ಮ ಅಂದ್ರೂ ಹೋಗಲ್ಲ. ಒಂದು ಇಲ್ಲಿ ನನ್ನ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿದಾದ್ಮೇಲೆ ನೀಟಾಗಿ ಕಬೋರ್ಡಲ್ಲೆಲ್ಲ ಎತ್ತಿಡೋಣ ಅಂಥೇಳಿ ಎತ್ತಿಡ್ತಾಯಿದ್ದೀನಿ. ಒಳಗಡೆ ಕರ್ಕೊಂಬಂದ್ಬಿಟ್ಟೆ. ಮೊದಲೇ ಭಯ, ಈಗ ಮಕ್ಕಳು ಕಳ್ಳರು ಬಂದಿದ್ದಾರೆ ಅದು ಇದೋರೆ ಅಂತ ಹೇಳಿ ಬಿಡೋದಿಲ್ಲ ನನ್ನ ಮಗಳನ್ನ ಹೊರಗಡೆ. ನಾನು ಆಲ್ಮೋಸ್ಟ್ ನನ್ನ ಜೊತೆನೇ ಇಟ್ಕೊತೀನಿ. ಒಂದು ಸ್ವಲ್ಪ ಗೇಟ್ ಹಾಕ್ಬಿಟ್ಟಿರ್ತೀವಿ ನಾವು ಯಾವಾಗಲೂ, ಆದರೂ ಗೇಟ್ ಹೊರಗಡೆ ಹೋದರೂ ಒಂದು ಸ್ವಲ್ಪ ಭಯನೇ ಈಗ. ಆ ಥರ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ ಬ್ಯಾಂಗ್ಳೂರಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಭಯ. ಯಾರು ಮಕ್ಕಳನ್ನ ಹೊರಗಡೆ ಬಿಟ್ಟು ಒಳಗಡೆ ಕೆಲಸ ಮಾಡ್ಕೋಬೇಡಿ ನೀವು, ಯಾರಾದರೂ ಬೇಬೀಸ್ ಇರೋರು. ನನ್ನ ಹಸ್ಬೆಂಡ್ ಬಟ್ಟೆಗಳೆಲ್ಲ ಎತ್ತಿಟ್ಟು, ನನ್ನ ಮಗಳ ಬಟ್ಟೆ ಎಲ್ಲ ಎತ್ತಿಟ್ಟರೆ ಪರ್ಫ್ಯೂಮ್ ಅಂತ ನೋಡಿ ಏನು ಮಾಡ್ತಿದ್ದಾರೆ. ಈ ಥರ ಅಂತೆ ಪರ್ಫ್ಯೂಮ್ ಹಾಕ್ಕೊಂಡು ನಮ್ಮ ಹಸ್ಬೆಂಡ್ದು ರೋಲಾನ್ ಎತ್ಕೊಂಡು ಈ ಥರ ಮಾಡ್ತಿದ್ದಾರೆ. ಹಸ್ಬೆಂಡ್ದು ಮಗಳದೆಲ್ಲ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ನಾನು ನನ್ನ ಬಟ್ಟೆ ಎಲ್ಲ ಎತ್ತಿಡ್ತಾಯಿದ್ದೀನಿ. ನನ್ನ ಮುದ್ದು ಮನೆ ನೀವು ಅಬ್ಸರ್ವ್ ಮಾಡ್ತಾ ಇರಿ ಲಾಗಲ್ಲಿ, ವಿಡಿಯೋದಲ್ಲೆಲ್ಲ ಹತ್ತೋದು ಇಳಿಯೋದು ನನ್ನ ಜೊತೆ ಓಡಿ ಬರೋದು ಹೋಗೋದು, ಎಷ್ಟು ಓಡಾಡ್ತಾರೆ. ಎಷ್ಟು ವಯಸ್ಸಿಗೆ ಸುಸ್ತೇ ಆಗೋಲ್ಲ ನನ್ನ ಕಂದನಿಗೆ. ಇಲ್ಲಿ ಮಾರ್ಕರ್ ಸಿಕ್ಬಿಟ್ಟಿದೆ. ನಾನು ಹ್ಯಾಂಡ್ ಬ್ಯಾಗಲ್ಲಿ ಹೋಗಿ ಕಂಪ್ನಿಯಲ್ಲಿ ಹೋಗಿದ್ದಾಗ ಒಂದು ಮಾರ್ಕರ್ ಬ್ಯಾಗಲ್ಲಿ ಬಂದಿದೆ, ಹೇಗೋ ಮಿಸ್ ಆಗಿ. ಮಾರ್ಕರ್ ತೊಗೊಂಡು ನಾನು ಬರಿತೀನಿ, ಬುಕ್ ಕೊಡಿ ಅಂತೆಲ್ಲ ಗಲಾಟೆ ಮಾಡಿದ್ರು. ಬೇಡ ಬಾಮ್ಮ, ಆಲ್ರೆಡಿ ಟೈಮ್ ಆಗಿದೆ, ಮಲಗಿ ಬಾಮ್ಮ ಅಂತ ಕರ್ಕೊಂಬಂದಿದ್ದೀನಿ ರೂಮ್ಗೆ. ಆ್ಯಕ್ಚುಲಿ ನಾವು ರೂಮಲ್ಲಿ ಮಲಗಲ್ಲ, ಯಾವುದೋ ಒಂದು ದೇವರಿಗೆ ಬೇಡ್ಕೊಂಡಿದ್ವಿ. ಸೊ ಕೆಳಗಡೆ ಮಲ್ಕೊತಾ ಇರೋದು, ಹಾಲಲ್ಲೇ ಮಲಗ್ತೀವಿ. ಅದಕ್ಕೆ ನಾನು ಇದು ಕವರ್ ಸಹ ಚೇಂಜ್ ಮಾಡಿಲ್ಲ, ಬೆಡ್ ಮೇಲೆ ಹಾಕಿರೋದು ಬೆಡ್ಶೀಟು ಆಲ್ಮೋಸ್ಟ್ ಹಾಗೇ ಇದೆ. ಇಲ್ಲಿ ನನ್ನ ಮುದ್ದುಮ್ಮ ಫುಲ್ ಅಳ್ತಾ ಇದ್ದಾರೆ. ತರ್ತೀನಿ ತಂದು ಅಳಬಾರ್ದು. ಯಾಕೆ ಮಾಡ್ತಾ ಇರೋದು? ಅಳ್ಬಾರ್ದು, ಓಕೆ? ಅಳ್ಬಾರ್ದು, ಸ್ಟಾಪ್ ಮಾಡಿ. ಹತ್ರ ಆರಿನ ಎತ್ಕೊಂಡು ಹೋಗ್ಬೇಕಂತ ಬಂದರಿ. ಆರಿನ ಎತ್ಕೊಂಡು ಗ್ರೇಪು, ಇದು ಕ್ಯಾಶಿವು, ಆಲ್ಮಂಡು, ಗ್ರೇಪು. ಯಾವ್ದು ಇಷ್ಟ ನಿಮಗೆ? ಈ ಕಲ್ಲ ಯಾವ್ದು ಇಷ್ಟ? ಆಲ್ಮಂಡು. ಖಾರ ಇದೆಯಾ? ಇಲ್ಲ, ಖಾರ ಇಲ್ಲ. ಸಿನಿಮಾ ಒಂದು ನಿಮಿಷ ಬಂದೆ ತಿಂತಾ ಇರಿ, ಬರ್ತೀನಿ.
ನಿದ್ದೆ ಬಂದರೆ ಈ ಥರ ಅಪ್ಪಾಜಿ ಆಲ್ಮಂಡು ಅಂತೆಲ್ಲ ತುಂಬ ಅಳ್ತಾ ಕುಳ್ಕೊಳೋದು ಸುಮ್ಮನೆ. ಏನೂ ಆಗಿರಲ್ಲ ಪ್ರಾಬ್ಲಮ್, ಆದರೂ ಸುಮ್ಮನೆ ಅಳ್ತಾ ಇರ್ತಾರೆ. ನಾನೆಲ್ಲ ವಾಟರೆಲ್ಲ ತೊಗೊಂಬಂದೆ, ಮತ್ತು ನೀರೆಲ್ಲ ಕೇಳ್ತಾ ಇರ್ತಾರೆ ಅಂತ ಮತ್ತೆ ಎದ್ದೋಕ್ಕಾಗಲ್ಲ ಅಂತ ಹೇಳಿ ನನಗೆ ನನ್ನ ಮಗಳಿಗೆ ಇಬ್ರಿಗೂ ತಂದು ಇಟ್ಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ 1 ಅವರ್ 2 ಅವರ್ಸ್ ಮಲಗಿಬಿಡ್ತೀನಿ ನಾನು. ಆದರೆ ಬಟ್ ಇವತ್ತು ಮಲಗಲ್ಲ, ನಾನು ಕೆಲಸ ಇದೆ, ಅವ್ರನ್ನ ಮಲಗಿಸೋಣ ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ. ನಾನು ಅಲ್ಲೇನೋ ಕೆಲಸ ಮಾಡೋಕ್ಕೆ ಹೋಗಿದೆ ಅಂತ ಮತ್ತೆ ಬೆಡ್ಡಿಂದ ಇಳಿದು ಬರ್ತಾ ಇದ್ದಾರೆ. ಒಂದು ಸೆಕೆಂಡ್ ಸಹ ನನ್ನ ಬಿಟ್ಟಿರೋದಿಲ್ಲ. ನಡಿಯಮ್ಮ ನಾನು ಬಂದೆ ಅಂತ ಮತ್ತೆ ಕರ್ಕೊಂಬಂದೆ ರೂಮ್ಗೆ. ನೋಡಿ ಆಲ್ಮಂಡು ಕ್ಯಾಶ್ಯೂ ತಿಂತಾ ಇರಲಿಲ್ಲ, ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು 8 ಮಂತ್ಸ್ 9 ಮಂತ್ಸಲ್ಲೆಲ್ಲ. ಅದಕ್ಕೋಸ್ಕರ ಈಗ ಏನೋ ಒಂದು 1.5 ಇಯರ್ ಆದಮೇಲೆ ಕೇಳಿ ತೊಗೊತಾರೆ. ಆಲ್ಮೋಸ್ಟ್ ನೋಡಿ ನಿದ್ದೆ ಮಾಡಿಸ್ದೆ, ನಿದ್ದೆ ಮಾಡಿ ಎದ್ಮೇಲೆ ನೋಡಿ ಏನು ಬೇಕಮ್ಮ. ಹಾಂ ಟೆಲ್ ಮಿ ವಾಟ್ ಯು ವಾಂಟ್. ನಿದ್ದೆ ಮಾಡಿ ಇದ್ದಿದ್ರು ಅಲ್ವ, ಅದಕ್ಕೆ ಸ್ವಲ್ಪ ರಾಗಿ ಸರಿ ತಿನ್ನಿಸೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಕಂದನಿಗೆ ಇವಾಗಲೂ ರಾಗಿ ಸರಿ ಕೊಡ್ತೀನಿ ಬಿಕಾಸ್ ಆಫ್ ಬೋನ್ ಸ್ಟ್ರೆಂತ್ಗೆ. ಫ್ರೆಶಪ್ ಆಗೋಣ ಅಂತ ಹೇಳಿ ಬಟ್ಟೆ ಎಲ್ಲ ತೆಗೆದು ಇಟ್ಕೊತಾ ಇದ್ದೀನಿ. ನನ್ನ ಮಗಳು ಮಲಗಿ ಇದ್ಮೇಲೆ ಫ್ರೆಶಪ್ ಆಗ್ತಾಯಿದ್ದೀನಿ. ಇವತ್ತು ತುಂಬ ಲೇಟ್ ಆಗಿದೆ. ಯಾವಾಗಲೂ ಅರ್ಲಿ ಮಾರ್ನಿಂಗ್ ಬೇಗ ಮಾಡ್ಕೊಬಿಡ್ತಾ ಇದ್ದೆ, ಬಟ್ ಇವತ್ತೇನೆಂದರೆ ಲೇಟಾಗಿ ಎದ್ಬಿಟ್ರೆ ಎಲ್ಲ ಲೇಟ್ ಆಗುತ್ತೆ ಅಲ್ವಾ. ನೋಡಿ ಈ ಥರ ಆಗುತ್ತೆ. ನಾನಿಲ್ಲಿ ಫ್ರೆಶಪ್ ಆಗಿ ಬಂದು ಇಲ್ಲಿ ರೆಡಿ ಆಗ್ತಾಯಿದ್ದೀನಿ. ನನ್ನ ಕಂದ ಆಲ್ಮೋಸ್ಟ್ ನಾವು ಮನೆ ಚೇಂಜ್ ಮಾಡ್ತೀನಿ ಅಂತ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ನೀಡೆಡ್ ಇರೋದು ಮಾತ್ರ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಇಟ್ಟಿದ್ದೀನಿ. ನಾನು ಕ್ಲಾತು ಮತ್ತು ಏನೇನೋ ಐಟಮ್ಸ್ ಇದೆಯಲ್ಲ ಅದೆಲ್ಲ ಎತ್ತಿಟ್ಟು ಬ್ಯಾಗಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ನಾನು ಮತ್ತೆ ಸಡನ್ನಾಗಿ ಏನಾದ್ರು ಇಂಪಾರ್ಟೆಂಟ್ ಇರೋದು ಮಿಸ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಫ್ರೆಶಪ್ ಆಗಿ ನನ್ನ ಮುದ್ದುಮ್ಮನ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಕಾಟಿಗೆ ಎತ್ಕೊಂಡು ಎಲ್ಲ ಹಚ್ಕೊಂಡಿದ್ರು, ಮತ್ತೆ ಹೋಗಿ ತೊಳ್ಕೊಂಡ್ಬಂದೆ. ನಾನು ಮನೇಲಿದ್ದರೆ ಏನು ಕ್ರೀಮ್ಸು ಏನು ಹಚ್ಚಲ್ಲ, ಯಾವುದಾದ್ರೂ ಒಂದು ವಿಟಮಿನ್ ಸಿ ಅವ್ರ ಮಾಯ್ಶ್ಚರೈಸಿಂಗ್ ಒಂದು ಹಚ್ತೀನಿ. ಇದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಮಾಯ್ಶ್ಚರೈಸಿಂಗ್ ಹಚ್ಕೊಂಡಿದ್ದೀನಿ, ಇಲ್ಲಾಂದರೆ ಅದು ಹಚ್ಕೊಳಲ್ಲ, ಹಂಗೆ ಇಟ್ಬಿಡ್ತೀನಿ. ಹೊರಗಡೆ ಹೋದರೆ ಅಷ್ಟೇ ನಾನು ಕ್ರೀಮ್ಸ್ ಎಲ್ಲ ಯೂಸ್ ಮಾಡೋದು. ಆ್ಯಂಡ್ ನಾನು ನೋಡಿ ರೂಮ್ಸಲ್ಲಿ ಹೆಂಗೆ ಭಯ ಪಡಿಸ್ತೀನಿ ನನ್ನ ಮುದ್ದುಮ್ಮಗೆ. ಏನು ಆಯ್ತು ಕಂದ, ಹೋಗ್ಲಿ ಬಿಡು ಮಮ್ಮಿ. ಗೊಗ್ಗೋಯ್ ಬಂತಮ್ಮ, ತೀಟೆ ಮಾಡ್ತೀನಿ ಒಂದ್ಸಲ ನೋಡಿ. ಬಟ್ಟೆಲ್ಲ ಎತ್ಕೊಂಡು ಹೆಂಗೆ ಮಾಡಿದ್ವಿ. ನಡಿ ಬೋತೀನಿ ನಡಿ. ಗೊಗ್ಗೈ ಅಂತೆಲ್ಲ ತುಂಬ ಭಯ ಪಡಿಸ್ಬಿಟ್ಟಿದ್ದೀನಿ. ಸೊ ವಿಡಿಯೋದಲ್ಲಿ ಹಾಗೆ ಕ್ಯಾಪ್ಚರ್ ಮಾಡಿ ತೋರಿಸೋಣ ಅಂತ ಮಾಡಿದ್ದು. ಸಿಕ್ಕಾಪಟ್ಟೆ ಭಯ ಪಡ್ತಾರೆ. ಹಠ ಮಾಡುವಾಗ ಗೊಗ್ಗೈ ಬರುತ್ತೆ ಅಂದರೆ ಸೈಲೆಂಟ್ ಆಗಿಬಿಡ್ತಾರೆ. ಇಲ್ಲಿ ಈವ್ನಿಂಗ್ ಆಗಿತ್ತಲ್ವ, ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ದೀಪ ಹಚ್ಚೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ಕಸ ಗುಡಿಸಿ ಮನೆಯನ್ನು ಸಹ ಕಸ ಗುಡಿಸ್ದೆ. ನನ್ನ ಮುದ್ದುಮ್ಮ ನೋಡಿ ಹೊರಗಡೆ ನಡಿಯಮ್ಮ ಅಂದರೆ ಅಲ್ಲೋಗಿ ಕೂತ್ಕೊಂಡಿದ್ದಾರೆ. ಬಾಗಿಲಲ್ಲಿ ರಂಗೋಲಿ ನೋಡಿಕೊಂಡು ಬಾಗಿಲಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ನನ್ನ ಕಂದ ಇದನ್ನೆಲ್ಲ ನೋಡಿ ಅವರು ಮಾಡ್ತಾರೆ. ಉದ್ವಿತ ಕೂಡ 7487 ಅನ್ನೋದರಲ್ಲಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ನೀರು ಹಾಕ್ತಾರೆ. ಇಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕ್ಸ್ಬಿಟ್ಟು ಶ್ಲೋಕ ಹೇಳ್ಕೊಡ್ತಾ ಇದ್ದೀನಿ. ತುಳಸಿ ಗಿಡ ಕೆಳಗಡೆ ಇಟ್ಟಿದ್ದೆ ನಾನು, ಆ್ಯಕ್ಚುಲಿ ಬಾಗಿಲು ಪಕ್ಕನೇ. ತುಂಬ ಚೆನ್ನಾಗಿತ್ತು. ಡೈಲಿ ತುಳಸಿ ಗಿಡ ಮುಂದೆ ಸಹ ರಂಗೋಲಿ ಹಾಕ್ತಿದ್ದೆ. ಕೈ ಇಟ್ಟು ಕಿತ್ತಿ ತುಳಸಿ ಗಿಡ ಬೆಳೆಯೋಕ್ಕೆ ಬಿಡ್ತಾ ಇರಲಿಲ್ಲ, ಅದಕ್ಕೆ ಎತ್ತು ಮೇಲೆ ಇಟ್ಬಿಟ್ಟಿದ್ದೀನಿ. ಅಲ್ಲಿಂದನೇ ನೀರು ಹಾಕ್ಸ್ತೀನಿ. ತುಳಸಿ ಗಿಡಕ್ಕೆ ನೀರು ಹಾಕೋದಂದರೆ ನನ್ನ ಮುದ್ದುಮ್ಮಗೆ ತುಂಬ ಇಷ್ಟ. ಇಲ್ಲಿ ಬಾಗಿಲಿಗೆ ನೀರೆಲ್ಲ ಹಾಕ್ಬಿಟ್ಟು ಬಂದು ನನ್ನ ಮುದ್ದುಮ್ಮ ಕೈಯಲ್ಲಿ ಡೈಲಿ ಲೈಟ್ ಹಾಕ್ಸೋದು ನಾನು. ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾರೆ. 2 ಇದೆ ಹಾಲಲ್ಲಿ, ನಾನೊಂದು ಹಾಕ್ತೀನಿ, ನನ್ನ ಮುದ್ದುಮ್ಮ ಒಂದು ಹಾಕ್ತಾರೆ. ನಮ್ಮ ಮನೆಗೆ ನಾವೇ ಲಕ್ಷ್ಮಿಯರಲ್ವ ಹೆಣ್ಮಕ್ಳು, ಸೊ ಅದಕ್ಕೆ ಇಬ್ಬರು ಒಂದೊಂದು ಹಾಕ್ಸ್ತೀವಿ. ನಾನು ಏನೇ ಮಾಡಿದ್ರು ಅವ್ರ ಕೈಯಲ್ಲಿ ಮಕ್ಕಳು ಮಾಡೋದ್ರಲ್ಲಿ ಅವ್ರ ಹತ್ರನೂ ಒಂದೊಂದು ಮಾಡಿಸ್ತಿದ್ದೀನಿ. ವಿಡಿಯೋ ಹಾಗೆ ಮಾಡ್ತಿದ್ದೆ. ನಮ್ಮ ಹಸ್ಬೆಂಡ್ ಬಂದೇ ಬಿಟ್ಟರು. ನನಗೆ ಖುಷಿ ಆಯಿತು. ಯಾವಾಗಲೂ ಅವ್ರು ಬರೋದನ್ನು ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತೇನೇನೋ ತಂದಿದ್ರಲ್ವ ಅಂತ ನಾವು ದೀಪ ಹಚ್ಚೋದು ಬಿಟ್ಟು ಬಂದು ನೋಡ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ನೋಡಿಸ್ತಾ ಇದ್ದಾರೆ ಅವ್ರಿಗೆ, ಇದು ತಂದಿದ್ದೀನಿ ಅಂತ. ಯಾರೋ ಒಬ್ಬರು ಅವ್ರಿಗೆ ಗೊತ್ತಿರೋರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾರಂತೆ. ಅವರು ಇದೆಲ್ಲ ಕಟ್ ಕಳಿಸಿದ್ದಾರೆ ನಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಆ್ಯಂಡ್ ಇಲ್ಲಿ ಅದನ್ನು ಎತ್ತಿಟ್ಬಿಟ್ಟು ಬಂದು ನಾನು ಫಸ್ಟ್ ದೀಪ ಹಚ್ಬಿಡೋಣ ಬಾಮ್ಮ, ಆಮೇಲೆ ತಿನ್ನೋಣ ಅದೇನಿದ್ರು ಅಂತ ಹೇಳಿ ದೀಪ ಹಚ್ತಾಯಿದ್ದೀನಿ. ನನಗೆ ದೇವ್ರ ಪೂಜೆ ಮಾಡೋದಾಗಿರ್ಬೋದು, ರಂಗೋಲಿ ಹಾಕೋದಾಗಿರ್ಬೋದು, ಅಡುಗೆ ಮಾಡಿ ಚೆನ್ನಾಗಿರೋದು ಹಸ್ಬೆಂಡ್ ಕೊಡೋದು, ಇದೆಲ್ಲ ನನಗೆ ತುಂಬ ಇಷ್ಟ. ನನಗೆ ಆ್ಯಕ್ಚುಲಿ ಸ್ಟಿಲ್ ಹೆಂಗೇಜ್ ಆದರೂ ಈ ಥರ ಲೈಫ್ ಅಂದರೆ ನನಗೆ ತುಂಬ ಇಷ್ಟ. ಹೊರಗಡೆ ಆಫೀಸ್ ವರ್ಕು ಇಷ್ಟನೇ, ಬಟ್ ಇದನ್ನು ತುಂಬ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಪೂಜೆ ಮಾಡೋದು, ರಂಗೋಲಿ ಹಾಕೋದು, ಇಷ್ಟ ಆಗಿರೋ ಅಡುಗೆ ಮಾಡಿ ಹಸ್ಬೆಂಡ್ ಕೊಡೋದು, ಇದೆಲ್ಲ ನನಗೆ ಖುಷಿ, ನನ್ನ ಮನಸ್ಸಿಗೆ ಖುಷಿ ಕೊಡೋ ಅಂಥ ಕೆಲಸ ಆಗಲಿದೆಲ್ಲ. ನಾನು ನನ್ನ ಮುದ್ದುಮ್ಮ ಇಬ್ಬರೂ
ಪೂಜೆ ಮಾಡ್ತಾಯಿದ್ದೀವಿ ನಾರ್ಮಲಾಗಿ. ಹೂವು ಎಲ್ಲ ಇರಲಿಲ್ಲ, ಹಾಗೆ ನಾರ್ಮಲಾಗಿ ದೀಪ ಹಚ್ತಾಯಿದ್ದೀವಿ. ಡೈಲಿ ಒಂದೊಂದು ಹೂವು ಆದರೂ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಇವತ್ತು ಮಳೆ ಎಲ್ಲ ತುಂಬ ಬರ್ತಾಯಿತ್ತು ಅಂತ ಹೊರಗಡೆನೂ ಹೋಗೋಕ್ಕಾಗಲಿಲ್ಲ. ಹಸ್ಬೆಂಡ್ಗೆ ಹೇಳೋದು ಮರ್ತೋಗ್ಬಿಟ್ಟಿದ್ದೆ. ಸೊ ನನ್ನ ಮುದ್ದುಮ್ಮ ನೋಡಿ, ನಾನು ಮಾಡ್ತೀನಿ, ಹೊರಗಡೆ ಹೋಗಿ ಮಾಡ್ತೀನಿ ಅಂತ ಇದ್ದರು. ಬೇಡ ಕೊಡಮ್ಮ, ನಾನು ಮಾಡ್ತೀನಿ, ನೀನು ಸಾಕು ಅಲ್ಲಿ ದೇವ್ರ ಹತ್ರ ಮಾಡಮ್ಮ ಅಂತ ಹೇಳ್ತಾಯಿದ್ದೆ. ನಾನು ಮಾಡ್ತೀನಿಮ್ಮ ಅಲ್ಲಿ ಹೊರಗಡೆ ಅಂತೆಲ್ಲ ತುಂಬ ಹಠ ಮಾಡ್ತಾರೆ ಪೂಜೆ ಮಾಡಬೇಕಾದ್ರೆ. ನಾನೇನು ಮಾಡ್ತೀನೋ ಅದನ್ನು ಅವರು ಮಾಡಬೇಕು. ಇವತ್ತೊಂದು ಕಾಮಿಡಿ ಏನಂತಂದರೆ, ಯಾವಾಗಲೂ ಪೂಜೆ ಎಲ್ಲ ಆದಮೇಲೆ ನನ್ನ ತಾಳಿಗೆ ಅರಿಶಿನ ಕುಂಕುಮ ಎಲ್ಲ ಹೆಣ್ಮಕ್ಳು ಇಟ್ಕೊತಾರಲ್ಲ, ಹಾಗೆ ನಾನು ಇಟ್ಕೊತಾ ಇದ್ದರೆ ಅವ್ರು ಕತ್ತಲ್ಲಿರೋ ಸರ ತೆಗ್ಬಿಟ್ಟು ನನಗೂ ಹಿಡಿ ಅಂತ ಹೇಳ್ತಿದ್ದೆ. ಅದು ಇಟ್ಕೊಂಬಾರ್ದಮ್ಮ, ಚಾಮಿಗೆ ಇಡೋದದು, ಪಪ್ಪ ಚಾಮಿ ಅದು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ನನಗೂ ಹಿಡಿ ಅಂತ ಇಟ್ಸ್ಕೊಂಡು ಹೋಗಿ ಅವ್ರ ಅಪ್ಪಾಜಿಗೆ ತೋರಿಸ್ತಾ ಇದ್ದಾರೆ. ನಮ್ಮ ಮನೆಯವ್ರಿಗೆ ತುಂಬ ಖುಷಿ ಆಯಿತು. ನನ್ನ ಮಗಳು ಇವಾಗಲೇ ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ಹೇಳಿ. ನೋಡಿ ಇಬ್ಬರು ಹೇಗೆ ಮುತ್ತು ಕೊಟ್ಕೊತಾ ಇದ್ದಾರೆ. ಇದೆಲ್ಲ ನೋಡೋಕ್ಕೆ ಖುಷಿ. ಅವ್ರ ಅಪ್ಪಾಜಿ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ. ಎಷ್ಟು ಇಷ್ಟಪಡ್ತಾರಂದರೆ ತುಂಬ ಇಷ್ಟಪಡ್ತಾರೆ. ದೀಪ ಎಲ್ಲ ಹಚ್ಚಿ ನಾನು ಏನು ತಂದಿದ್ದಾರೆ ನೋಡೋಣ ಅಂತಂದೆ. ನನಗೆ ಬರ್ಗರ್ ಅಂದರೆ ತುಂಬ ಇಷ್ಟ. ಬರ್ಗರ್ ತೊಗೊಂಬಂದಿದ್ರು, ತಿಂದ್ವಿ. ನೋಡಿ ತುಂಬ ದಿನ ಆಗಿತ್ತು. ಜಂಕ್ ಫುಡೆಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿದ್ದೀನಿ. ಯಾವಾಗಲಾದರೂ ಈ ಥರ ಪಾನಿಪುರಿ ಬರ್ಗರು ಮಿಸ್ ಆಗಿ ಬಂದು ತಿಂದ್ಬಿಡ್ತೀನಿ. ಇಲ್ಲಿ ಸೀರಿಯಲ್ ಬಂದಿತ್ತು ಅಮೃತಧಾರೆ, ನೋಡಲ್ಲ ನಾನು, ಕೆಲವೊಂದು ಸೀನ್ಗಳನ್ನ ನೋಡ್ತೀನಿ. ಏನೋ ಡಿಫ್ರೆಂಟ್ ಕೇಕ್ ಅಂತ ಹೇಳಿದ್ರು, ಕ್ಯಾಪ್ಚರ್ ಮಾಡೋಣ ಅಂತೇಳಿ ಕ್ಯಾಮ್ರಾಗೆ ಸಹ ತಂದು ತೋರಿಸ್ತಾ ಇದ್ದೀನಿ. ಬಟ್ ಡಿಫ್ರೆಂಟ್ ಕೇಕ್ ಅಂತ ಹೇಳಿದ್ದೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ನಾನು ಅಂದರೆ ವೆರೈಟಿ ಅದು ಇದು ಅಂತ ಹೇಳೋದು ಇಷ್ಟಪಡಲ್ಲ. ನಂಗೆ ನಾರ್ಮಲ್ ಆಗಿರೋದೇ ತುಂಬ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಇಲ್ಲಿ ನೋಟ್ಸಿಂದು ಟೇಸ್ಟ್ ಮಾಡುವಂಥ ಬರ್ಗರ್ ತಿನ್ಬಿಡ್ತೀನಿ ಇರು ಬಂಗಾರ, ಆಮೇಲೆ ಅದನ್ನು ನೋಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನನ್ನ ಮುದ್ದುಮ್ಮ ನೋಡಿ, ಕೇಕು, ಐಸ್ ಕ್ರೀಮು, ಚಾಕ್ಲೇಟ್ ಸ್ವಲ್ಪ ಕಡಿಮೆ, ಐಸ್ ಕ್ರೀಮು ಕೇಕ್ ಅಂದರೆ ತುಂಬ ಇಷ್ಟ. ತಿನ್ಬೇಡಮ್ಮ ಅಂತ ಹೇಳಿದ್ರು ಕೇಳಲ್ಲ, ಆದರೂ ಸ್ವಲ್ಪ ತಿಂತಾರೆ, ಜಾಸ್ತಿ ತಿನ್ನಲ್ಲ. ಆದರೂ ಒಂದು ಸ್ವಲ್ಪ ಎಕ್ಸ್ಪೋಸ್ ಮಾಡೋದು ಜಾಸ್ತಿ. ನನಗೆ ಕೇಕ್ ಇಷ್ಟ, ನಂಗೆ ಬೇಕೇ ಬೇಕು, ಬೇಡಮ್ಮ ಅಂದರೂ ನಂಗೆ ಬೇಕೇ ಬೇಕು ಅಂತ. ಅದಕ್ಕೆ ಒಂದು ಸ್ವಲ್ಪ ಅದು ಬ್ರೆಡ್ ಥರ ಇರೋದು ಮಾತ್ರ ಕೊಡ್ತೀನಿ, ಕ್ರೀಮ್ ಥರ ಇರೋದೆಲ್ಲ ಕೊಡೋದಿಲ್ಲ. ನಾವೇನು ಡೈಲಿ ಕೊಡೋದಿಲ್ವಲ್ಲ, ಯಾವಾಗಲಾದರೂ ರೇರ್ ಅಲ್ವಾ ಕೊಡೋದು ಅಂತ ಹೇಳಿ ಕೊಡ್ತಾಯಿದ್ದೀನಿ. ಅದೇನೋ ಡಿಫ್ರೆಂಟ್ ಆಗಿದೆಯಂತೆ ಇದು ಕೇಕು, ಟೇಸ್ಟ್ ಮಾಡು ಅಂತ ಹೇಳಿದ್ರಲ್ವ, ಆ ಕೇಕ್ನ ತಿಂದೆ. ಅದರಲ್ಲಿ ಏನೋ ಒಂದು ಸ್ವಲ್ಪ ಕುರ್ಕುರೆ ಥರ ಟೇಸ್ಟು ಅದರಲ್ಲೇ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ನನಗೆ ಇಷ್ಟ ಆಗಲಿಲ್ಲ, ಹಸ್ಬೆಂಡ್ಗೆ ತಿನ್ನಿಸ್ದೆ. ಇಲ್ಲಿ ನಮ್ಮ ಮನೆಯವರು ಕಂಪನಿಲಿ ಏನೇನು ನಡೀತು, ಏನೇನಾಯಿತು ಅಂತೆಲ್ಲ ಹೇಳ್ತಾ ಇದ್ದಾರೆ, ತೋರಿಸ್ಬಿಟ್ಟು ಫೋನಲ್ಲಿ. ನಾನು ಡೈಲಿ ಅಪ್ಡೇಟ್ ಕೇಳ್ತೀನಿ, ಇಲ್ಲ ಅವರು ಹೇಳ್ತಾರೆ, ಏನು ಹೇಳಬೇಕು ಅದನ್ನು ಹೇಳ್ತಾರೆ. ನಾನು ಏನು ಕೇಳಬೇಕು ಅದನ್ನೇ ಕೇಳ್ತೀನಿ, ಮತ್ತು ಏನೇನೋ ತಿಳ್ಕೊಬೋದು. ಆ್ಯಂಡ್ ಇಲ್ಲಿ ನನ್ನ ಮಗಳು ಜಡ ಎಲ್ಲ ಕಿತ್ತು ಏನೆಲ್ಲ ಮಾಡ್ತಾಯಿದ್ದಾರೆ. ನಾವು ನಮ್ಮ ಮನೆಯವ್ರು ಸ್ವಲ್ಪ ಹಾಗೆ ಕೂತ್ಕೊಂಡಿದ್ವಿ. ಇವತ್ತು ಕಾಫಿ ಟೀ ಏನೂ ಮಾಡಲಿಲ್ಲ, ಸ್ವೀಟ್ ತಿಂದಿದ್ವಿ ಎಲ್ಲ, ಕೇಕು. ಸೊ ಹಾಗೆ ಅವರು ಆಫೀಸಿಂದ ಬಂದಮೇಲೆ ಕೂತ್ಕೊಂಡಿದ್ವಿ. ನನ್ನ ಮಗಳು ನೋಡಿ, ನಮ್ಮ ಮನೆಯವ್ರಿಗೆ ಡ್ಯಾನ್ಸ್ ಮಾಡಿ ಎಲ್ಲ ತೋರಿಸ್ತಾ ಇದ್ದಾರೆ. ನಮ್ಮ ಮನೆಯವರು ಆಲ್ಮೋಸ್ಟ್ ಬ್ಯುಸಿ ಇರ್ತಾರೆ. ಅವರು ಆಫೀಸಿಂದ ಬಂದಾಗ ಏನು ಕ್ಯಾಪ್ಚರ್ ಮಾಡ್ಕೊತೀನಿ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಒಳಗಡೆ, ಅದರಲ್ಲಷ್ಟೇ ಅವರು ವಿಡಿಯೋದಲ್ಲಿ ಕಾಣಿಸ್ಕೊತಾರೆ. ಏನಿದು ಯಾವಾಗಲೂ ಸರ್ ಮನೆಯಲ್ಲೇ ಇರ್ತಾರೆ ಅಂತ ಕೆಲವೊಬ್ಬರು ತಿಳ್ಕೊಬೇಡಿ. ಸೊ ಬ್ಯುಸಿ ಇರ್ತಾರೆ. ನಾನು ಯಾವಾಗ ಅವರು ನಮ್ಮ ಜೊತೆ ಊಟದ ಟೈಮಲ್ಲಿ ಅಥವಾ ಆಫೀಸಿಂದ ಬಂದಾಗ ಅವ್ರು ಸ್ವಲ್ಪ ಹೊತ್ತು ಕೂತ್ಕೊತಾರಲ್ವ, ಡ್ರೆಸ್ ಎಲ್ಲ ರಿಮೂವ್ ಮಾಡಿ ಟೀ ಕುಡಿಯೋಕ್ಕೋ ಅಥವಾ ನೀರು ಕೊಡ್ತೀನಿ, ಆ ಟೈಮಲ್ಲಿ ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಳೋದಷ್ಟೇ. ಆಲ್ಮೋಸ್ಟ್ ಬ್ಯುಸಿ ಇರ್ತಾರೆ. ಅವ್ರು ಯಾವ ಟೈಮಲ್ಲಿ ನಮಗೆ ಸಿಗ್ತಾರೋ ಆ ಟೈಮಲ್ಲಿ ನಾನು ಅವ್ರ ಜೊತೆ ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ಬೇಳೆ ಸಾಂಬಾರು ಮಾಡೋಣ ಅಂತ ಬೇಳೆ ಎಲ್ಲ ಕುದಿಯೋಕ್ಕಿಟ್ಟು, ಇಲ್ಲಿ ಮ್ಯಾಂಗೋ ಏನಪ್ಪ ಇದು ಡೆಸರ್ಟ್ ಅಂತಲೂ ಅಂತಾರೆ, ಕೆಲವೊಬ್ಬರು ಜ್ಯೂಸ್ ಅಂತಾರೆ. ಇದು ಮ್ಯಾಂಗೋ ಡೆಸರ್ಟ್ ಅಂತ ಕರಿತೀನಿ. ಮ್ಯಾಂಗೋನ ಸಣ್ಣ ಕಟ್ ಮಾಡಿಕೊಂಡು ಒಂದು ಕಪ್ ಆಫ್ ಮಿಕ್ಸ್ ಮಾಡಿಕೊಂಡು, ನಾನು ಶುಗರ್ ಆ್ಯಡ್ ಮಾಡಿಲ್ಲ ಇದಕ್ಕೆ, ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ತುಂಬ ರೆಸಿಪೀಸು ಕ್ಲೀನಾಗಿ. ಆಲ್ಸ್ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕ್ಲೀನಾಗಿ ಹೇಳಿರ್ತೀನಿ ನಾನು ಈ ರೆಸಿಪಿನ, ಬೇಕಾದರೆ ಮಾಡಿ. ತುಂಬ ಜನ ಮಾಡ್ತಾರೆ. ಈ ರೆಸಿಪಿ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಮಾವಿನ ಹಣ್ಣು ಸ್ವಲ್ಪ ಸ್ವೀಟ್ ಇತ್ತು, ನನಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗೋದಿಲ್ಲ. ನಮ್ಮ ಹಸ್ಬೆಂಡ್ ಸ್ವಲ್ಪ ಸ್ವೀಟ್ ತಿಂತಾರೆ. ಇದ್ರ ಮೇಲೆ ಮಾವಿನ ಹಣ್ಣೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಹಾಲ್ಮಣ್ಣ ಚಾಪ್ ಮಾಡಿ ಅದ್ರ ಮೇಲೆ ಹಾಕಿದ್ದೀನಿ. ನಾನು ನನ್ನ ಹಸ್ಬೆಂಡ್ಗೆ ತೊಗೊಂಡೋಗಿ ಕೊಟ್ಟರೆ ನನ್ನ ಮಗಳು ಫುಲ್ ಕಿರ್ಚ್ಬಿಡ್ತಾಳೆ, ನಮ್ಮ ಅಪ್ಪಾಜಿಗೆ ನಾನು ಕೊಡಬೇಕು ಅಂತ. ಸೊ ಅವ್ರ ಕೈಲೇ ಕೊಟ್ಟೆ, ಚೆಲ್ಬಿಡ್ತಾರೆ ಅಂತ ಸ್ವಲ್ಪ ಹೆಲ್ಪ್ ಮಾಡಿದೆ. ನಮ್ಮ ಮನೆಯವ್ರು ಕುಡಿದ್ಬಿಟ್ಟು ಸ್ವಲ್ಪ ಸಪ್ಪೆ ಇದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಸಕ್ಕರೆ ಹಾಕಿಲ್ಲ ಬಂಗಾರ ಅಂತಂದೆ. ದಟ್ಸ್ ಓಕೆ, ಲೀವ್, ಬೇಡ ಪರವಾಗಿಲ್ಲ ಬಿಡು, ಕೇಕ್ ತಿಂದಿದ್ದೀನಲ್ಲ ಅಂತ ಹೇಳಿದ್ರು. ನಾನು ಸ್ವಲ್ಪ ಜಾಸ್ತಿ ಓವರ್ ಸ್ವೀಟ್ ತಿಂದುಬಿಟ್ರೆ ನನಗೆ ಸ್ವಲ್ಪ ಎಟ್ಟು ಹೊಡೆದ್ಬಿಡುತ್ತೆ. ಅವ್ರಿಗೂ ಸ್ವೀಟ್ ಜಾಸ್ತಿ ಬೇಡ. ಯಾವುದೇ ವ್ಯಕ್ತಿ ಆದರೂ ಅಷ್ಟೇ, ಒನ್ ಡೇಗೆ ಏನಾದರೂ ಓವರ್ ಸ್ವೀಟ್ ತೊಗೊಂಬೇಡಿ. ಎಷ್ಟು ತೊಗೋಬೇಕೋ ಲಿಮಿಟು ಬಾಡಿಗೆ ಅಷ್ಟೇ ತೊಗೋಬೇಕು. ನಾವು ಇಷ್ಟಪಟ್ಟು ಏನಾದ್ರು ಜಾಸ್ತಿ ತಿಂದುಬಿಟ್ರೆ ಅದು ಬೇರೆ ಥರ
ಏನಾದರೂ ಡಯಾಬಿಟಿಸ್ ಆಗೋದಾಗಿರಲಿ, ಶುಗರ್ ಬರೋದಾಗಿರಲಿ, ಆವಾಗಲೇ ಆಗೋದದು. ಶುಗರ್ ಜಾಸ್ತಿ ಬಾಡಿಗೆ ಯಾವಾಗ ತೊಗೊತೀವಿ ನಾವು ಆವಾಗೇ ಅದು ಶುಗರು ಡಯಾಬಿಟಿಸ್ ಎಲ್ಲ ತೊಗೊಳೋದು. ಸೊ ನಾವು ಕೇಕ್ ತಿಂದಿದ್ವಲ್ಲ, ಸೊ ಅದಕ್ಕೆ ಕಾಫಿ ಟೀನೂ ಮಾಡಲಿಲ್ಲ ನಾನು. ಮ್ಯಾಂಗೋ ಡೆಸರ್ಟ್ಗೆ ಶುಗರ್ ಸಹ ಆ್ಯಡ್ ಮಾಡಲಿಲ್ಲ. ಇಲ್ಲ ನನ್ನ ಮುದ್ದಮ್ಮ ಓದ್ತಾ ಇದ್ದಾರೆ ಬುಕ್ಸ್ ಎಲ್ಲ. ನನ್ನ ಕಂದನಿಗೆ ಡೈಲಿ ಒಂದು ಟೈಮ್ ಆದರೂ ಬುಕ್ಸ್ ಅದು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಎಷ್ಟು ಬುಕ್ಸ್ ಇದೆಯೋ ಅಷ್ಟು ಬುಕ್ಸ್ನ ಟರ್ನ್ ಮಾಡ್ತಾರೆ ಪೇಜಸ್. ಇದೇನು ಮಮ್ಮಿ ಅಂತೆಲ್ಲ ಕೇಳ್ತಾರೆ, ಏನಿಸ್ಕೊತಾರೆ. ಇಲ್ಲಿ ಬೇಳೆ ಎಲ್ಲ ಕುದ್ದಿತ್ತು, ಮತ್ತು ಕಿಚನಿಗೆ ಬಂದು ಬೇಳೆ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಬರ್ಗರು ಸ್ವಲ್ಪ ಕೇಕ್ ಎಲ್ಲ ತಿಂದಿದ್ದರಿಂದ ನಾರ್ಮಲಾಗಿ ಚಿಕ್ಕದಾಗಿ ಸ್ವಲ್ಪ ಮುದ್ದೆ ರೈಸ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದು ಲೈಟಾಗಿ. ಇಲ್ಲಾಂದರೆ ಚಪಾತಿ ಸ್ವಲ್ಪ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಇತ್ತು. ಈ ಥರ ಎಲ್ಲ ಮತ್ತೆ ಹೆವಿ ಆಗಿಬಿಡುತ್ತೆ ಅಂತ ಸಿಂಪಲಾಗಿ ಈ ಥರ ಮಾಡಿಕೊಂಡ್ರೆ. ಕಿಚನಲ್ಲಿ ಏನಿದು ಲೈಟ್ ಆಫ್ ಆಗುತ್ತೆ ಆನ್ ಆಗ್ತಿದೆ ಅಂತ ಅಡುಗೆ ಮಾಡ್ತಾಯಿದ್ರೆ ನನ್ನ ಮಗಳಲ್ಲಿ ಚೇರ್ ಹಾಕ್ಕೊಂಡು ಈ ಥರ ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಾಯಿದ್ದಾರೆ. ಸ್ವಲ್ಪ ಭಯನೇ ಆಯಿತು, ಒಂದು ಸೆಕೆಂಡ್ ಬಂದು ನೋಡಿದೆ, ನೋಡಿ ಈ ಥರ ಮಾಡ್ತಾ ಇದ್ದಾರೆ. ಯಾಕಮ್ಮ ಅಂತ ಹೇಳಿದ್ರೆ ಇಳಿತಾನೆ ಇಲ್ಲ, ಅದಕ್ಕೆ ಅಲ್ಲಿ ಗೊಗೈ ಬರುತ್ತೆ ಅಂದ ತಕ್ಷಣ ಪಟ್ ಅಂತ ಇಳಿಸಿ ಅಂದರು. ಮತ್ತು ಅವ್ರನ್ನೆಲ್ಲ ಬಂದು ಇಲ್ಲಿ ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಮುದ್ದೆ ಮಾಡೋದು ತುಂಬ ಸಿಂಪಲ್ಲು. ನಮ್ಮ ಮನೇಲಿ ಸ್ವಲ್ಪ ಚಿಕ್ಕ ಮುದ್ದೆನೇ ತಿನ್ನೋದು, ಅದಕ್ಕೋಸ್ಕರ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಟೈಮ್ ಏನಾದರೂ ಊಟ ಮಾಡಿಲ್ಲ ಅಂದರೆ ನಾವು ಚೆನ್ನಾಗಿ ಊಟ ಮಾಡ್ತೀವಿ ನೈಟು. ನಾವು ಇವತ್ತು ಮಧ್ಯಾಹ್ನ ಮಾಡಿರಲಿಲ್ಲ, ಬಟ್ ಈ ಥರ ಎಲ್ಲ ಏನೋ ಬರ್ಗರು ಕೇಕ್ ಎಲ್ಲ ತಿಂದ್ವಲ್ಲ, ಸೊ ಅದಕ್ಕೆ ಇವತ್ತು ಸಿಂಪಲಾಗಿ ಮಾಡೋಣ ಅಂತ ಬೇಳೆ ಸಾಂಬಾರು ಮುದ್ದೆ ಮಾಡ್ಕೊತಾ ಇದ್ದೆ. ಇಲ್ಲಿ ನನ್ನ ಮುದ್ದುಮಗೆ ಬುಕ್ಸ್ ಎಲ್ಲ ಎತ್ತಿಡ್ತೀನಿ ಸಾಕು ಅಂತ ಹೇಳಿ ಎತ್ತಿಡೋಕೆ ಹೋದರೆ ನೋಡಿ ಎತ್ತಿಡಬೇಡಿ ಅಂತೆಲ್ಲ ಗಲಾಟೆ ಮಾಡ್ತಿದ್ರು. ಮತ್ತು ಇಲ್ಲಿ ನಮ್ಮ ಹಸ್ಬೆಂಡ್ಗೆ ನಮ್ಮ ಮುದ್ದುಮಗೆ ಊಟ ಮಾಡಿಸೋಣ ಅಂತೇಳಿ ಹಸ್ಬೆಂಡ್ಗೆ ಊಟ ಕೊಟ್ಟು ಮಗಳಿಗೆ ಊಟ ಮಾಡಿಸಿ ನಾನು ಇವಾಗ ಊಟ ಮಾಡ್ತೀನಿ. ಆಲ್ಮೋಸ್ಟ್ 10:16 ಆಗಿದೆ ಟೈಮು. ಊಟ ಎಲ್ಲ ಮಾಡಿ ನಾನು ನನ್ನ ಮಗಳಿಗೆ ಶೂಸ್ ಹಾಕ್ಕೊಂಡು ನಾನು ನನ್ನ ಕಂದ ವಾಕ್ ಕರ್ಕೊಂಬಂದೆ. ಒಂದು ಸ್ವಲ್ಪ ಗಾಳಿಗೆ ಅಂತ ಬರ್ತೀವಿ, ವಾಕ್ ಮಾಡೋದಿಲ್ಲ. ಒಂದು ರೌಂಡ್ ಹೋಗಿ ಬಂದರೆ ಸಾಕು ಅಪ್ಪಾಜಿ ಅಂತ ಕಿರಿಸ್ತಾ ಇರ್ತಾರೆ. ಅಂದರೆ ಅವ್ರ ಅಪ್ಪಾಜಿನೂ ಬರಬೇಕು ಅಂತ. ನಮ್ಮ ಮನೆಯವ್ರಿಗೆ ಯಾವುದೋ ಕಾಲ್ ಬಂದಿತ್ತು, ಸೊ ಬಂದಿರಲಿಲ್ಲ. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ, ರೋಡಲ್ಲಿ ಇರ್ತಾರೆ, ನಾವು ಹೋಗೋದಿಲ್ಲ. ಸೊ ಅಲ್ಲಿ ನಿಂತ್ಕೊಂಡಿರ್ತಾರೆ. ನೋಡಿ ಈ ಥರ ಪೀಸಾಗಿತ್ತು ರೋಡು, ಯಾರೂ ಇರಲ್ಲ ನಮ್ಮ ಮನೆ ಹತ್ರ ರೋಡಲ್ಲಿ. ಈ ಟೈಮಲ್ಲಿ ಹೋದರೆ ಆಲ್ಮೋಸ್ಟ್ 10 o'clock 10:15 10:30 ಈ ಥರ ಎಲ್ಲ ಹೋದರೆ ಯಾರೂ ಇರೋದಿಲ್ಲ. ಆರಾಮಾಗಿ ನಮಗೆ ನನ್ನ ಮಗಳು ಇಬ್ಬರೇ ಇರ್ತೀವಲ್ಲ, ಚೆನ್ನಾಗಿರುತ್ತೆ. ಸಡನ್ನಾಗಿ ಯಾವುದಾದ್ರೂ ವೆಹಿಕಲ್ಸ್ ಬರುತ್ತೆ, ನಾನು ನೋಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತೀನಿ. ಓಡಿ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಹೋಗ್ತಾರೆ, 1-2 ರೌಂಡ್, ಆಮೇಲೆ ಎತ್ಕೊಂಬಿಡಿ ಅಂತಾರೆ. ಸರಿ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ವಾಕೆಲ್ಲ ಕರ್ಕೊಂಡೋಗಿ ಬಂದಮೇಲೆ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕೆಲಸ ಇತ್ತು, ಏನು ಬೇಡ ಅಂತ ಹೇಳಿ ಫೇಸ್ ವಾಶ್ ಮಾಡ್ತೀನಿ. ಒಂದೊಂದ್ಸಲ ಮಾಡ್ತೀನಿ, ಒಂದೊಂದ್ಸಲ ಮಾಡೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಂಧು ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.